Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ವಿದ್ಯಾರ್ಥಿಗಳು ಸಮಾಜದ ಮುಂದಿನ ಭವಿಷ್ಯ. ಇವರ ಆಲೋಚನೆ, ವಿಚಾರ, ಪ್ರಯೋಗಗಳು ಸಮಾಜದ ಭವಿಷ್ಯದ ಮುನ್ನುಡಿ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಭಾಗಿಯಾಗಬೇಕು. ವಿವಿಧ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನ ಉಲ್ಲಾಸಭರಿತವಾಗಿ ಇಡುವಂತಹ ಪ್ರಯತ್ನವನ್ನ ಮಾಡಬೇಕು. ಇಂತಹ ಒಂದು ವಿಶೇಷವಾದ ಪ್ರಯತ್ನವನ್ನ ದೈಜಿವರ್ಡ್ ಉಡುಪಿ ಕಳೆದ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದೆ. ವಿದ್ಯಾರ್ಥಿಗಳಿಗೋಸ್ಕರ ರಸಪ್ರಶ್ನೆ ಸ್ಪರ್ಧೆಯನ್ನ ಆಯೋಜಿಸಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಶಾಲೆಯ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಒದಗಿಸಿಕೊಟ್ಟಿದೆ. ಅಂತೆಯೇ ಚಾಣಾಕ್ಷ ಚಾಲೆಂಜ್ ರಸಪ್ರಶ್ನೆ ಸ್ಪರ್ಧೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಚಾಣಾಕ್ಷ ಚಾಲೆಂಜ್ ರಸಪ್ರಶ್ನೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಝಲಕನ್ನ ತೋರಿಸಲಿದ್ದೇವೆ. ಬನ್ನಿ ನೋಡೋಣ. ವಿದ್ಯಾರ್ಥಿಗಳಿಗೆ ವಿಭಿನ್ನ ಅಭಿರುಚಿಗಳಿರುತ್ತದೆ. ಅದರಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕೂಡ ಒಂದು. ಪ್ರತಿ ವರ್ಷದಂತೆ ಈ ಬಾರಿ ಚಾಣಾಕ್ಷ ಚಾಲೆಂಜ್ ಎಂಬ ರಸಪ್ರಶ್ನೆ ಸ್ಪರ್ಧೆಯನ್ನು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಟ್ಟು 34 ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ. ಇತ್ತೀಚೆಗೆ ನಿಧನರಾದ ಪೋಪ್ನ ಹೆಸರು ಏನು? ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರ ಯಾವುದು? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರಸಿದ್ಧ ವ್ಯಕ್ತಿಗಳ ಧ್ವನಿ ಗುರುತಿಸುವಿಕೆ. ಬಹಳ ಫೇಮಸ್ ಆದಂತ ಭಾಗವತರನ್ನು ತಂದಿದ್ದೇನೆ ನಾನು. ಯಾರು ಅಂತ ಯೋಚನೆ ಮಾಡಿಕೊಳ್ಳಿ. ಇದು ಪ್ರಶ್ನೆ ಅಂಬಲ್ಪಡಿ ನಿಮಗೆ ಬಂತು, ಕೇಳಿ. ವಿವಿಧ ಶೈಲಿಯ ನೃತ್ಯ ಪ್ರಕಾರ ಗುರುತಿಸುವುದು. ಪ್ರಸಿದ್ಧ ಬ್ರ್ಯಾಂಡ್ಗಳ ಲೋಗೋ ಗುರುತಿಸುವಿಕೆ. ಅಡುಗೆ ಕೋಣೆಯಲ್ಲಿರುವ ಅಡುಗೆ ಮಸಾಲೆ ಪದಾರ್ಥಗಳನ್ನು ಸ್ಮೆಲ್ ಮುಖಾಂತರ ಗುರುತಿಸುವಿಕೆ ಸೇರಿದಂತೆ ಅನೇಕ ಸುತ್ತುಗಳು ಸ್ಪರ್ಧೆ ಒಳಗೊಂಡಿತ್ತು. ಚಾಣಾಕ್ಷ ಚಾಲೆಂಜ್ ಸ್ಪರ್ಧೆಯ ನಿರೂಪಣೆಯ ಜವಾಬ್ದಾರಿಯನ್ನು ಆಲ್ವಿನ್ ದಾಂತಿ ವಹಿಸಿದ್ದರು. 2 ಸೀಸನ್ಗಳನ್ನು ಯಶಸ್ವಿಯಾಗಿ ನಿರೂಪಿಸಿ ಕ್ವಿಜ್ ಮಾಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಶ್ನೆಗಳನ್ನು ಸಿದ್ಧಪಡಿಸುವುದು, ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳುವುದರ ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ನೀಡುತ್ತಿದ್ದರು. ಒಂದಿಷ್ಟು ತಮಾಷೆಯ ಮಾತುಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸ್ಫೂರ್ತಿ ನೀಡುತ್ತಿದ್ದರು. ಪ್ರತಿ ಪ್ರಶ್ನೆಯ ಉತ್ತರಕ್ಕೆ ವಿವರಣೆ ಸಹ ನೀಡಿ ವಿದ್ಯಾರ್ಥಿಗಳ ಜ್ಞಾನವನ್ನ ಹೆಚ್ಚಿಸುತ್ತಿದ್ದರು. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಪ್ರೇಕ್ಷಕರಿಗೂ ಕೂಡ ಪ್ರತಿ ಸುತ್ತುಗಳು ಬಹಳ ವಿಶೇಷ ಆಕರ್ಷಣೀಯವಾಗಿತ್ತು. ಪ್ರತಿ ಸುತ್ತಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸವಾಲಿನ ಪ್ರಶ್ನೆಗಳಿದ್ದವು. ಅಂಕಗಳ ಆಧಾರದ ಮೇಲೆ ಅಧಿಕ ಅಂಕ ಗಳಿಸಿದ ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗುತ್ತಿದ್ದರು. ಭಾರೀ ಪೈಪೋಟಿ ನೀಡಿ ಡಾಕ್ಟರ್ ಶಂಕರ ಅಡ್ಯಾಂತ್ಯಾಯ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಟ್ಟೆ, ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ ಮತ್ತು ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಚಾಣಾಕ್ಷ ಚಾಲೆಂಜ್ ಸೀಸನ್ 3ರ ಫೈನಲ್ಗೆ ತೇರ್ಗಡೆಗೊಂಡರು. ದೈಜಿವರ್ಡ್ ಉಡುಪಿ ಸ್ಟುಡಿಯೋ ಅರ್ಪಿಸುವ ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಈ ಸಂಚಿಕೆಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಹೇಗೆ ನಡೀತದೆ ತಯಾರಿ ಆಗಿದೆ. ಯಮುನಾ ನದಿಗೆ ಪರ್ಪಸ್ಫುಲಿ ಆಗಿ ವಿಷವನ್ನು ಹರಿಯಾಣ ಸರ್ಕಾರ ಬೆರೆಸ್ತಿದೆ ಅಂತ ಹೇಳಿ. ಕಲ್ಕತ್ತಿರೋದು ವೆಸ್ಟ್ ಬೆಂಗಾಲ್ನಲ್ಲಿ. ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ಹೌರಾ ಜಂಕ್ಷನ್ಸ್ ಅಂತ ಹೇಳ್ತೇವೆ. ಹೌರಾ ಜಂಕ್ಷನ್ 23 ಪ್ಲಾಟ್ಫಾರ್ಮ್ಸ್ಗಳಿವೆ. ತುಂಬಾ ಮಕ್ಕಳಿದ್ರು ರಾವಣನಿಗೆ. ಆದರೆ ಭರವಸೆ ಇರುವಂತಹ ಮತ್ತು ರಾವಣನ ಶೈಲಿಯಲ್ಲೇ ಮುಂದೆ ಹೋಗುತ್ತಿರುವಂತಹ ಮಗ, ತಂದೆಗೆ ತಕ್ಕಂತ ಮಗ ಇದ್ದದ್ದು ಇಂದ್ರಜಿತು. ಯಾವಾಗಲೂ ನಿಮಿಷ್ಟ ಅಂತ ಹೇಳಬಾರದು. ಯಾವಾಗ ಆಯ್ಕೆ ಕೊಡ್ತಾರೆ ನೋಡಿ ಆವಾಗ ತಗೊಳ್ಬೇಕು. ದೇ ಆಲ್ಸೋ ಸೆಡ್ ರೈಟ್ ಓನ್ಲಿ ಒನ್. ಓಕೆ, ಈ ಪ್ರಶ್ನೆಗಳು ನಿಮಗೆ ಬಂದಿದ್ದರೂ ಕೂಡ ಇದರಲ್ಲಿ 20 ಅಂಕಗಳು ಮಾತ್ರ ಸಿಗ್ತಿತ್ತು ನಿಮಗೆ. ಇದು ಕೂಡ ಬಾಲಕಿಯರ ಸೌಂಡ್, ಹೆಣ್ಮಕ್ಕಳ ಸೌಂಡ್. ಗೂಗಲ್ ಮ್ಯಾಪ್ನಲ್ಲಿ ಕೂಡ ನೀವೇ ಮಾತನಾಡೋದು. ಯಾರಿಗಾದರೂ ಫೋನ್ ತಪ್ಪದಿದ್ರು ಕೂಡ ಅವರು ಮಾತನಾಡೋದು ನೀವೇ. ಗಂಡಸರ ಸ್ವರ ಎಂಬುದೇ ಇಲ್ಲ. ಖಾಲಿ
ಒಂದು ಕಸ ಕೊಂಡೋಗುವ ಗಾಡಿಯಲ್ಲಿ ನಮ್ಮ ಸ್ವರ ಕೇಳ್ತಾ ಉಂಟು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ. ಫೈನಲ್ ಸುತ್ತಿನಲ್ಲಿ 3 ತಂಡಗಳ ನಡುವೆ ಭಾರೀ ಪೈಪೋಟಿ ಇದ್ದಿತ್ತು. ಹಿಂದಿನ ಸುತ್ತುಗಳಿಗಿಂತ ಫೈನಲ್ನಲ್ಲಿ ಕಠಿಣ ಪ್ರಶ್ನೆಗಳು ಬರಬಹುದೆಂಬ ಆಲೋಚನೆ ಕೂಡ ವಿದ್ಯಾರ್ಥಿಗಳಿಗೆ ಇತ್ತು. ಚಾಣಾಕ್ಷ ಚಾಲೆಂಜ್ ಸೀಸನ್ 3ರಲ್ಲಿ ತಮಗಾದ ಅನುಭವದ ಬಗ್ಗೆ ಹಾಗೂ ಫೈನಲ್ಗೆ ತಲುಪಿದ ಖುಷಿಯ ಬಗ್ಗೆ ವಿದ್ಯಾರ್ಥಿಗಳು ಹಂಚಿಕೊಂಡರು. My name is Agamsa Shetty from Green Park Central School, Hiriyadda. I am currently studying in grade 9. ನನ್ನ ಹೆಸರು ಸುವ್ಯಕ್ತ. ನಾನು ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕದಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯನ್ನು ಮುಗಿಸಿದ್ದೇನೆ. ಚಾಣಾಕ್ಷ ಚಾಲೆಂಜ್ ಸೀಸನ್ 3ಯಲ್ಲಿ ನಮ್ಮ ಜರ್ನಿ ತುಂಬ ಒಳ್ಳೆಯದಾಗಿತ್ತು. ನಾವು ಇಲ್ಲಿ ತನಕ ಬರ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ. ಹೇಗೆ ನಾವು ಮುಂದೆ ರೌಂಡ್ಸಿಗೆ ಬಂದು ಹಾಗೆ ನಮಗೆ ಇನ್ನೂ ಕಲಿಬೇಕು, ಇನ್ನೂ ಒಳ್ಳೆ ಕಾಂಪಿಟೇಷನ್ ಕೊಡಬೇಕು ಅಂತ ತುಂಬ ಅಂತ ಅನಿಸಿತ್ತು. ಹೀಗೆ ತುಂಬ ಖುಷಿ ಇದೆ. ನಮಗೆ ಇಲ್ಲಿ ಬಂದು ತುಂಬ ಖುಷಿ ಅನಿಸ್ತದೆ. ಮತ್ತು ಈ ಶಾಲೆಯಿಂದ ನಾನು ಹೊರ ಬಂದಿದ್ದೇನೆ. ನೀನು PUCಗೆ ಬೇರೆ ಕಾಲೇಜಿಗೆ ಹೋಗ್ತಾ ಇದ್ದೇನೆ. ನನ್ನ ಶಾಲೆಗೆ ಹೋಗುವ ಮೊದಲು ಒಂದು ಪ್ರೈಸ್ ಕೊಟ್ಟು ಹೋಗೋದ್ರಿಂದ ನಂಗೆ ಖುಷಿ ಇದೆ. ತುಂಬ ಒಳ್ಳೆ ಸಪೋರ್ಟ್ ಇತ್ತು. ಎಲ್ಲ ಟೀಚರ್ಸ್ ಎಲ್ಲ ತುಂಬ ಎಂಕರೇಜ್ ಮಾಡಿದರು. ಹಾಗೆ ನಾವು ವಿನ್ ಆದಾಗೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ಎಲ್ಲ ರೌಂಡ್ಸ್ ನೋಡಿದ್ರಿಂದ ನಮಗೆ ಏನೆಲ್ಲ ಓದಬೇಕು, ಹೇಗೆ ಓದಬೇಕು ಅನ್ನೋ ಒಂದು ಐಡಿಯಾ ಸಿಕ್ಕಿತ್ತು. ಹಾಗೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾವು ಇಬ್ಬರು ಓದ್ಕೊಂಡು ಬಂದಿದ್ದೇವೆ. ನೋಡಬೇಕು ಇನ್ನು ವಿನ್ ಆಗ್ತೇವೆ ಅಂತ ಒಂದು ಭರವಸೆ ಉಂಟು. ಗೊತ್ತಿಲ್ಲ, ಇನ್ನು ಕಾಂಪಿಟೇಟರ್ ಸ್ಟ್ರಾಂಗ್ ಇರೋದ್ರಿಂದ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ. ನಮ್ಮ ಎಲ್ಲ ಪ್ರಯತ್ನವನ್ನು ಹಾಕಿದ್ದೇವೆ, ಒಳ್ಳೆ ಮಾಡಿ ಪ್ರಿಪೇರ್ ಆಗಿ ಬಂದಿದ್ದೇವೆ. ಇನ್ನು ದೇವರಿಗೆ ಬಿಟ್ಟದ್ದು. ಮತ್ತೆ ನಮ್ಗೆ ಹೇಗೆ ಕ್ವಶನ್ಸ್ ಬರ್ತದೋ ಹಾಗೆ ನಾವು ಮನೆಯವರೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಓದಲಿಕ್ಕೆ ಆಗಲಿ ಮತ್ತೆ ಏನಾದರೂ ಬೇರೆ ಇನ್ಫಾರ್ಮೇಶನ್ ಏನಾದರೂ ಬೇಕಾದರೆ ಎಲ್ಲ ನನಗೆ ಹುಡುಕಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ಬಂದಾಗ ನನಗೆ ತುಂಬ ನರ್ವಸ್ ಆಗಿದ್ದೆ, ತುಂಬ ಹೆದರಿಕೆ ಇತ್ತು, ಸರಿಯಾಗಿ ಸ್ಮೈಲ್ ಸಹ ಮಾಡಿರಲಿಲ್ಲ. ಆದರೆ ಈ ಸರ್ತಿ ಬಂದಾಗ ಒಂದು ಕಾನ್ಫಿಡೆನ್ಸ್ ಇತ್ತು. ಕ್ಯಾಮರಾವನ್ನು ಮೊದಲು ಎದುರಿಸಿದ್ನಲ್ಲ, ಅದಕ್ಕೆ ಈಗ ಕಾನ್ಫಿಡೆನ್ಸ್ ಇತ್ತು. ಕಾನ್ಫಿಡೆನ್ಸಲ್ಲಿ ಉತ್ತರ ಕೊಟ್ಟಿದ್ದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಪ್ರೀವಿಯಸ್ ಸ್ಟುಡಿಯೋ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಈ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿ ಇದೆ. I am Likit. I am from class 10. I am currently studying in Dr. NSAM Nitte. I am currently residing in Munkur. I am Ramit Hegde from class 10, studying at Dr. NSAM English Medium High School in Nitte. I currently reside in Munkur. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಮತ್ತು ಕ್ವಶನ್ಸ್ ಕೂಡ ಸ್ವಲ್ಪ ಅಂತ ಟಫ್ ಅಂತ ಏನು ಇರಲಿಲ್ಲ. ಅದು ಸ್ವಲ್ಪ ಒಂದೆರಡು ಕ್ವಶನ್ಸ್ ಆಚೆ ಈಚೆ ಸ್ವಲ್ಪ ಕಷ್ಟ ಇತ್ತು. ನರ್ವಸ್ ಏನೂ ಆಗಲಿಲ್ಲ. ಆದರೆ ಕೆಲವೊಂದು ಶಾಲೆ ತುಂಬ ಕಾಂಪಿಟೇಟಿವ್ ಆಗಿತ್ತಲ್ವ, ಅಂದರೆ ಸ್ವಲ್ಪ ನಾವು ಜಾಸ್ತಿ ಪ್ರಿಪೇರ್ ಆಗಿ ಬಂದಿದ್ವಿ. ನಾವು ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಯಾಕೆಂದರೆ ಅವರು ಸ್ವಲ್ಪ ಜಾಸ್ತಿ ಅದೇ ರೀತಿಯ ಕ್ವೆಶನ್ಸ್ ಕೇಳ್ತಾರೆ ಅಂತ ನಮಗೆ ಎನಿಸಿತ್ತು. ಎಕ್ಸೈಟ್ಮೆಂಟ್ ಉಂಟು ಮತ್ತು ಸ್ವಲ್ಪ ನರ್ವಸ್ ಕೂಡ ಇದ್ದೀವಿ. ಯಾಕೆಂದರೆ ಬೇರೆ ಶಾಲೆ ಕೂಡ ತುಂಬ ಕಾಂಪಿಟೇಟಿವ್ ಇದೆ. ಸ್ಕೂಲಲ್ಲಿ ಕಾಂಪೀಟ್ ಮಾಡೋದು ನಮ್ಮ ಶಾಲೆಯ ಮಕ್ಕಳ ನಡುವೆ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಇರ್ತಾರೆ. ಇಲ್ಲಿ ಬೇರೆ ಶಾಲೆಯ ಜೊತೆ ನಾವು ಕಾಂಪೀಟ್ ಮಾಡ್ತೇವೆ ಮತ್ತು ಸ್ಟುಡಿಯೋಗೆ ಬರ್ತೇವೆ. ಅದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅದೇ ಮತ್ತು ಟೀಚರ್ಸ್ ಗೈಡೆನ್ಸ್ ಕೊಡ್ತಾ ಇದ್ರು. ಮತ್ತು ಯಾವುದೆಲ್ಲ ಬರಬಹುದು ಮತ್ತು ಯಾವ ಕ್ವೆಶನ್ಸ್ಗೆ ನಾವು ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಂತ ಮನೆಯಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇತ್ತು. ನನ್ನ ಹೆಸರು ಸಂಜಿತ್ ಪ್ರಭು. ನಾನು 10ನೇ ತರಗತಿ ಪಾಸ್ ಆಗಿದ್ದೇನೆ. ನನ್ನ ಶಾಲೆ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ. ನನ್ನ ಮನೆ ಬಂಟಗ. ನನ್ನ ಹೆಸರು ಪ್ರವೀಣ್. ನಾನು 10ನೇ ಕ್ಲಾಸ್ ಪಾಸ್ ಆಗಿದ್ದೇನೆ. ನಾನು ಶಂಕರ್ಪುರ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಾಲೆಯಿಂದ ಬರುತ್ತಿದ್ದೆ. ಜರ್ನಿ ಹೇಳೋದಾದ್ರೆ ನಾನು ಹೀಗೆ ಅನ್ಕೊಂಡಿರಲಿಲ್ಲ ಸ್ಟುಡಿಯೋಗೆ ಒಂದು ಈ ಥರ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ. ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ತಿದ್ದೆ. ಕೆಲವು ಸಲ ವಿನ್ ಆಗ್ತಿದ್ದೆ, ಕೆಲವು ಸಲ ಸೋಲ್ತಿದ್ದೆ. ಮಾತ್ರ ನಾನು ಫೈನಲ್ಗೆ ಈ ಥರ ಎಲ್ಲ 3 ರೌಂಡ್ ವಿನ್ ಆಗಿ ಬರ್ತೇನೆ ಅಂತ ಗೊತ್ತಿರಲಿಲ್ಲ. ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫೈನಲಲ್ಲಿ ಸೆಮಿಫೈನಲ್ ತನಕ ಹೋಗ್ಬೇಕಂತ ಒಂದು ಭಾವನೆ ಇತ್ತು. ಸೆಮಿಫೈನಲ್ ವಿನ್ ಆಗಿ ಮತ್ತೆ ಈಗ ಫೈನಲ್ಗೆ ತುಂಬ ಖುಷಿ ಆಗ್ತದೆ. ನಾನು ಅನ್ಕೊಂಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಬರ್ತೇವೆ ಅಂತ. ಮತ್ತು ಕಲಿಯುವಾಗೆಲ್ಲ ಹೀಗೆ ಸುಮ್ಮನೆ ನಾವು ಶಾಲೆಯಲ್ಲಿ ಓದ್ತಿದ್ದೀವಿ, ಜೊತೆಗೆ ಇದಕ್ಕೆ ಸಹ ಬಂದ್ವಿ. ಮತ್ತೆ ಅನ್ಕೊಂಡಿಲ್ಲ ಸೆಮಿಫೈನಲ್ಗಾರು ಬಂದು ಹೋಗ್ತೇವೆ ಅಂತ ಅನ್ಕೊಂಡಿದ್ವಿ ಮನೆಗೆ. ಮತ್ತೆ ಫೈನಲ್ ತನಕ ಬಂದ್ವಿ. ಸ್ವಲ್ಪ ಖುಷಿ ಆಗ್ತದೆ. ಮ್ಯಾನೇಜ್ ಮಾಡಿದ್ವಿ. ಅಂದರೆ ಪ್ರಿಪ್ರೇಟರಿ ಇರುವಾಗ ಪ್ರಿಪ್ರೇಟರಿಗಿಂತ ಮುಂಚೆನೇ ಇದಿತ್ತು ಕ್ವಿಜ್. ಮತ್ತೆ ಕಲಿಯುವಾಗ ಜೊತೆಗೆ ಇದು ಸಹ ಮಾಡ್ತಿದ್ವಿ ನಾವು. ಅಂದರೆ ಅಡ್ಜಸ್ಟ್ ಎಲ್ಲ ಮಾಡ್ತಿದ್ವಿ.
ಮತ್ತೆ ಒಟ್ಟೊಟ್ಟಿಗೆ ಕಲಿತಿದ್ವಿ. ಶಾಲೆಯಲ್ಲಿ ಸಹ ಪುಸ್ತಕ ಇಟ್ಕೊಂಡು ಕಲಿತಿದ್ವಿ, ಹಾಗೆ ಮ್ಯಾನೇಜ್ ಮಾಡ್ಕೊಳ್ತಿದ್ವಿ. ಪೇರೆಂಟ್ಸ್ ಇಲ್ಲ ಮನೆಯಲ್ಲಿ, ಪೇರೆಂಟ್ಸ್ ಅವರ ತುಂಬಾ ಸಪೋರ್ಟ್ ಕೊಡ್ತಿದ್ರು, ಟೀಚರ್ಸ್ನವರೆಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಿದ್ರು ಹೋಗ್ಲಿಕ್ಕೆ. ಪ್ರಿಪೇರ್ ಆಗಿದ್ದೇವೆ. ಮತ್ತೆ ಮುಂಚೆ ಕರೆಂಟ್ ಅಫೇರ್ಸ್ ಪೇಪರ್ ಅದೆಲ್ಲ ನೋಡ್ಕೊಂಡೆಲ್ಲ ಒಳ್ಳೆ ಬಂದಿದ್ದೇವೆ. ಲೋಗೋಸ್ ಅದೆಲ್ಲ ಕಲ್ತ್ಕೊಂಡೆಲ್ಲ ಬಂದಿದ್ದೇವೆ. ಒಳ್ಳೆ ನೋಡಿದ್ರೆಲ್ಲ ಗುರುತಿಡಿಬಹುದು, ಯಾವ ಕ್ವಶನ್ ಬಂದು ಬೇಕಿದ್ರೆ ನಾವು ಫೇಸ್ ಮಾಡ್ಬೋದು. ಹಾಗೆ ನಾವು ಇದ್ದೇವೆ 100% ಕಾನ್ಫಿಡೆನ್ಸ್ ಉಂಟು. ಕಾನ್ಫಿಡೆನ್ಸ್. ಟೀಚರ್ಸ್ ಎಲ್ಲ ಯೂಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಮೊಬೈಲ್, ಟಿವಿ ಇದೆಲ್ಲ ನೋಡ್ತಾ, ನ್ಯೂಸ್ ಎಲ್ಲ ಹಾಗೆ ನೋಡ್ತಾ ಎಲ್ಲ ಮಾಡಿದ್ವಿ ಪ್ರಿಪೇರ್. ನಮ್ಮ ಮನೆಗೆಲ್ಲ ಹೋಗಿ ಎಲ್ಲ ಕಲಿತಿದ್ವಿ ಒಟ್ಟೊಟ್ಟಿಗೆ. ಫಸ್ಟಿಗೆ ಸ್ವಲ್ಪ ನರ್ವಸ್ ಆಗಿತ್ತು, ಮತ್ತೆ ಬಂದ ಅಭ್ಯಾಸ ಆಯ್ತು. ಮತ್ತೆ ಫಸ್ಟಿಗೆ ಬರುವ ಟೀಚರ್ ಇದ್ರು, ಸ್ವಲ್ಪ ಧೈರ್ಯ ಕೊಡ್ತಿದ್ರು. ಮತ್ತೆ ನಾವು ಒಬ್ಬೊಬ್ಬರು ಬರ್ತಿದ್ವಿ, ಆಗ ಸ್ವಲ್ಪ ನರ್ವಸ್ ಎಲ್ಲ ಇತ್ತು. ಆದ್ರೂ ಇವರೆಲ್ಲ ಇವಾಗ ಹೇಳ್ತಿದ್ರು ನರ್ವಸ್ ಆಗೋದು ಬೇಡ ಎಲ್ಲ ಅಂತ, ನರ್ವಸ್ ಆಗೋದು ಬೇಡ ಎಲ್ಲ ಹೇಳ್ತಿದ್ರು. ಅಂದ್ರೆ ಫಸ್ಟಿಗೆ ಸ್ವಲ್ಪ ನರ್ವಸ್ ಆಗ್ತಿತ್ತು ಹೇಳಲಿಕ್ಕೆಲ್ಲ. ಅಂದ್ರೆ ಕೆಲವೊಮ್ಮೆ ಅಪ್ಪ ಮಂಡೆಗೆ ಬರುದಿಲ್ಲ, ಅಂದ್ರೆ ಅದು ಮುಂದೆ ಕ್ಯಾಮ್ರಾ ಎಲ್ಲ ಇರ್ತದೆ, ಕೇಳುವ ಸ್ವಲ್ಪ ಹೆದರಿಕೆ ಆಗ್ತದೆ, ಸ್ವಲ್ಪ ತಲೆಗೆ ಬರುದಿಲ್ಲ. ಮತ್ತೆ ಅಭ್ಯಾಸ ಆಯ್ತು, ಮತ್ತೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ವಿ. ಶಾಲೆಯಲ್ಲಿ ನಮಗೆ ಟೀಚರ್ಸ್ ಸಪೋರ್ಟ್ ಕೊಡ್ತಿದ್ವಿ. ಶಾಲೆಯಲ್ಲಿ ಸಹ ಕ್ವಿಜ್ ಎಲ್ಲ ಮಾಡ್ತಿದ್ವಿ, ನಮಗೆ ಪ್ರತಿಭಾ ಕಾರಂಜಿಗೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಬೇರೆ ಎಲ್ಲ ಕ್ವಿಜ್ ಕಾಂಪಿಟೇಷನ್ಸ್ ಇದೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಕನ್ನಡ ಮೀಡಿಯಮ್ಸ್ ಒಳ್ಳೆ ಕಲಿತಾರೆ, ಅಂದ್ರೆ ಇಂಗ್ಲಿಷ್ ಮೀಡಿಯಂಗಿಂತ ಕಮ್ಮಿ ಇಲ್ಲ ಕನ್ನಡ ಮೀಡಿಯಂ. ಮತ್ತೆ ಎಲ್ಲಿ ಬೇಕಿದ್ರೆ ಸಾಧನೆ ಮಾಡಬಹುದು ಅಂತ ಕನ್ನಡ ಮೀಡಿಯಂ. ಅಂತಿಮವಾಗಿ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ, ಡಾಕ್ಟರ್ ಶಂಕರ ಅಡ್ಯಂತಾಯ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಟ್ಟೆ, ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆದುಕೊಂಡಿತು. ತದನಂತರ ಬಹುಮಾನ ವಿತರಣಾ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರು ಜೆಸಿಂತಾ ಡಿಕೋಸ್ತಾ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದ ಮ್ಯಾನೇಜರ್ ಮೋಹನ್ ಶೆಟ್ಟಿ, ಡೈಚ್ವರ್ಡ್ ಉಡುಪಿಯ ನಿರ್ದೇಶಕರು ಕಿಶೋರ್ ಗೊಂಜಾಲ್ವಿಸ್, ಕ್ವಿಜ್ ಮಾಸ್ಟರ್ ಆಲ್ವಿನ್ ದಾಂತಿ ಉಪಸ್ಥಿತರಿದ್ದರು. ಜೆಸಿಂತಾ ಡಿಕೋಸ್ತಾ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ತಮ್ಮ ಸಾಮರ್ಥ್ಯವನ್ನ ವ್ಯಕ್ತಪಡಿಸಲು ಚಾಣಕ್ಷ ಚಾಲೆಂಜ್ ಸೀಸನ್ 3ರ ವೇದಿಕೆ ಕಲ್ಪಿಸಿದ್ದಕ್ಕೆ ಧನ್ಯವಾದ ಎಂದರು. So I deem it an honor to be here and celebrate the achievements of the winners, and I appreciate the efforts of the participants and also congratulate all the winners. And I thank Daiji World for giving this platform to express the knowledge and skills that the students developed. Thank you. ಬಳಿಕ ಮಾತನಾಡಿದ ಮೋಹನ್ ಶೆಟ್ಟಿ, ಇದು ನನ್ನ ನೆಚ್ಚಿನ ಕಾರ್ಯಕ್ರಮ. ಇದೊಂದು ಅಪರೂಪದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಮಾಡುವುದು ಬಹಳ ವಿರಳ. ಇದೊಂದು ಸ್ಪರ್ಧೆ ಅಲ್ಲ, ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ವೇದಿಕೆ ಎಂದರು. ವೇದಿಕೆಯಲ್ಲಿರುವಂತಹ ಜಸಿಂತಾ ಮೇಡಮ್ ಅವರೇ, ಕಿಶೋರ್ ಅವರೇ, ಜೊತೆಗೆ ನಮ್ಮ ಆಲ್ವಿನ್ ಸರ್ ಅವರೇ, ಹಾಗೂ ಮುಂದೆ ಇರುವಂಥ ಮಕ್ಕಳೇ, ಪೇರೆಂಟ್ಸ್ಗಳೇ ಹಾಗೂ ಆಲ್ ಟೀಚರ್ಸ್ಗಳೇ, ನಿಮ್ಮೆಲ್ಲರೂ ಕೂಡ ಈಗ ಶುಭ ಮುಂಜಾನೆ ಅಲ್ಲ, ಶುಭ ಸಂಜೆ ಅಲ್ಲ, ಶುಭ ಮಧ್ಯಾಹ್ನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ತುಂಬ ಕಷ್ಟದ ಕೆಲಸ ಕೊಟ್ಟಿದ್ದಾರೆ ಕೆವಿನ್, ಯಾಕಂದರೆ ಮುಂದ್ಗಡೆ ಹೆಂಡ್ತಿದ್ದಾಳೆ, ಮಾತಾಡಿ ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲರೂ ಮಾತಾಡ್ಬೋದಿತ್ತೇನು. ಈ ಸಮಾರಂಭದಲ್ಲಿ ಅಂದರೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಮಾರಂಭ ಚಾಣಕ್ಷ ಸೀಸನ್ 3ಯ ಪಾರ್ಟಿಸಿಪೇಟ್ ಮಾಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇದು ಒಂದು ನನ್ನ ತುಂಬ ಇಷ್ಟದ ಕಾರ್ಯಕ್ರಮ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹಳಷ್ಟು ಕಾರ್ಯಕ್ರಮಗಳು ಆಗ್ತದೆ ಟಿ ವಿ ಚಾನಲ್ಗಳಲ್ಲಿ. ಇದು ಬೇರೆ ಬೇರೆ ರೀತಿಯ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಕಾಮಿಡಿ ಅಂತ ಬರ್ತದೆ, ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಆಗ್ತದೆ. ಆದರೆ ಕ್ವಿಜ್ ಕಾರ್ಯಕ್ರಮ ಆಗುವಂಥದ್ದು ನನ್ನ ಗೊತ್ತಿರೋ ಪ್ರಕಾರ ದೂರದರ್ಶನದ ನಾ ಸೋಮೇಶ್ವರ ಕಾರ್ಯಕ್ರಮ ತಟ್ ಅಂತ ಹೇಳಿಬಿಟ್ರೆ ಇದು ಒಂದೇ ಅಂತ ಅನಿಸುತ್ತೆ. ಇದು ಯಾರು ಕೂಡ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇಂಥ ಕಾರ್ಯಕ್ರಮಗಳು ಆಗಬೇಕು. ಯಾಕೆ ಇಂಥ ಕಾರ್ಯಕ್ರಮ ಆಗಬೇಕಂದ್ರೆ ಇದು ಬರೀ ಕಾಂಪಿಟಿಷನ್ ಅಲ್ಲ, ಇದರಲ್ಲಿ ಕಲಿಕೆ ಇದೆ, ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಳ್ಬೋದು, ಅನ್ವೇಷಣೆ ಮಾಡ್ಕೊಳ್ಬೋದು, ಒಂದು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೋದು. ಟಿವಿ ನೋಡುವಂಥ ಹವ್ಯಾಸ, ಟಿವಿ ಅಂತ ಹೇಳಿದ್ರೆ ಬರೀ ಸೀರಿಯಲ್ ನೋಡೋದಲ್ಲ, ವಾರ್ತಾ ನೋಡೋದು ಅಥವಾ ಬೇರೆ ಪ್ರೋಗ್ರಾಮ್ಗೆ ನೋಡೋದು, ಸೈನ್ಸ್ ಪ್ರೋಗ್ರಾಮ್ ನೋಡುವಂಥದ್ದು, ಓದುವಂತಂದರೆ ಕಾದಂಬರಿ ಓದೋದಲ್ಲ, ಪೇಪರ್ ಓದುವಂಥದ್ದು, ಡೈಲಿ ಪೇಪರ್ ಓದುವಂಥ ಕಾರ್ಯಕ್ರಮ, ಹೀಗೆಲ್ಲ ಇದನ್ನೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾಲೆಡ್ಜ್ ಅನ್ನೋದು ಸುಮ್ಮನೆ ಬರುವುದಿಲ್ಲ, ಎಲ್ಲಿಂದಲೂ ಉದುರಿ ಬರುವಂಥದ್ದಲ್ಲ, ನಾವು ಪಡ್ಕೊಳ್ಳುವಂಥದ್ದು. ಅದು ಎಲ್ಲರಿಗೂ ಕೂಡ ಅದು ಓಪನ್ ಅಂದರೆ ತೆರೆದ ಪುಸ್ತಕ ಇದ್ದಾಗೆ ಎಲ್ರಿಗೂ ಕೂಡ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇಂಥ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ನಮ್ಮ ಡೈಜಿ ವರ್ಲ್ಡ್ ಚಾನಲ್ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲರ ಪರವಾಗಿ ನಾನು ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಇದಕ್ಕೆ ಕೃತಜ್ಞತೆ ಹೇಳುವುದಿಲ್ಲ, ಯಾಕಂದರೆ ಕೃತಜ್ಞತೆ ಹೇಳಿದ್ರೆ ಇದು ಸ್ಟಾಪ್ ಆದರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಮಸ್ಕಾರ ಹೇಳ್ತಾ ಇದ್ದರೆ ಇದು ಮುಂದುವರಿಬೇಕನ್ನ ಉದ್ದೇಶ ಇಟ್ಕೊಂಡು ನೀವು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಇನ್ನರ್ ಟ್ಯಾಲೆಂಟ್ ಅಂತ ಇರುತ್ತೆ.
ಇನ್ನರ್ ಟ್ಯಾಲೆಂಟನ್ನು ಹುಡುಕುವ ಕೆಲಸವನ್ನು ಮಾಡಬೇಕಾಗಿದ್ದು ಯಾರು? ಐದರ್ ಪೇರೆಂಟ್ಸ್ ಮಾಡಬೇಕು, ಇದು ಟೀಚರ್ಸ್ಗಳು ಮಾಡಬೇಕು. ಒಂದು ಶಾಲೆಯಲ್ಲಿ ಒಂದು 500ರಿಂದ 600 ಅಥವಾ 800 1000 ಮಕ್ಕಳಿರ್ತಾರೆ. 1000 ಮಕ್ಕಳಲ್ಲಿ 2 ಸ್ಟೂಡೆಂಟನ್ನು ಹುಡುಕಿ ಪ್ರತಿನಿಧಿ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಜಸ್ಟಿನ್ ಹಿಡಿದು 37 ಸ್ಕೂಲ್ ಅಂತ. ಸೊ ಆ ಕಡೆ 37 ಸ್ಕೂಲ್ ಇರೋ ಬಂದ 74 ಸ್ಟೂಡೆಂಟ್ಸ್ ಕೂಡ ವಿನ್ನರೇ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ವಿನ್ ಆಗಿದ್ದಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ಬರ್ಲಿಕ್ಕೆ ಅವ್ರ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ಅವರನ್ನು ನಾವು ಫಸ್ಟ್ ಎಲ್ಲರಿಗೂ ಗೌರವಿಸುವ, ಫಸ್ಟಿಗೆ ಪಾರ್ಟಿಸಿಪೆಂಟ್ಗಳನ್ನು. ಆ ನಂತರ ವಿನ್ನರ್ ಇರ್ಬೋದು, ಸೆಕೆಂಡ್ ವಿನ್ನರ್ ಇರ್ಬೋದು, ಥರ್ಡ್ ವಿನ್ನರ್ ಇರ್ಬೋದು. ಇದೆಲ್ಲ ಒಂದು ಸ್ಪರ್ಧೆ. ಸೊ ಸ್ಪರ್ಧೆಯಲ್ಲಿ ಎಲ್ಲರನ್ನು ಕೂಡ ಘೋಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಘೋಷಣೆ ಮಾಡಲಿಕ್ಕೆ ಒಂದು ಫಾರ್ಮಾಲಿಟಿ ಇರುತ್ತೆ, ಅದನ್ನು ಫಾಲೋ ಮಾಡಿದ್ದಾರೆ. ಹಾಗಂತ ಇಲ್ಲಿಂದ ಯಾರೆಲ್ಲ ಹೋಗಿದ್ದಾರೆ ಅಂದರೆ ಎಲಿಮಿನೇಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ವೀಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತೇಳಿದ್ರೆ ಆ ಸ್ಪರ್ಧೆ ಅನ್ನೋದು ಆ ದಿನದ ಪ್ರಶ್ನೆಗಳು, ಆ ಎಪಿಸೋಡ್ನಲ್ಲಿರುವಂಥ ಆಪೋಸಿಟ್ ಪಾರ್ಟಿಸಿಪೆಂಟ್ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಈಗ ವಿನ್ ಆದವ್ರು ಮಾತ್ರ ಗ್ರೇಟ್ ಪರ್ಸನ್ ಅಥವಾ ಅವರು ತುಂಬ ಅಚೀವ್ ಮಾಡಿದ್ದಾರೆ ಅನ್ನೋ ಅರ್ಥ ಬರಲಿಕ್ಕೆ ಇಲ್ಲ ಅಂತ ನನ್ನ ಭಾವನೆ. ಇದನ್ನು ವೈಯಕ್ತಿಕ ಭಾವನೆ, ಬೇರೆಯವ್ರು ಯಾವ ಥರ ಬೇಕಾದ್ರೂ ತೊಗೊಳ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಮತ್ತು ನಾವು ಪಠ್ಯ ಕಾರ್ಯಕ್ರಮ ಇದ್ದದೆ, ಅದ್ರ ಜೊತೆಗೆ ಪಠ್ಯದ ಕಾರ್ಯಕ್ರಮ ಕೂಡ ನಾವು ಆದಷ್ಟು ಗಮನ ಕೊಡಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕಂದರೆ ಬರೀ ಪಠ್ಯದಲ್ಲಿ ನಾವು ಓದ್ಕೊಂಡ್ರೆ ಒಂದು ಬ್ರೇಕ್ ಅಂತ ಸಿಗೋದಿಲ್ಲ ನಮಗೀಗ. ನೋಡಿ, ಕೆಲಸ ಮಾಡುವವರಿಗೆ ಸಂಡೇ ರಜೆ ಕೊಡ್ತಾರೆ. ಯಾಕೆ ರಜೆ ಕೊಡ್ತಾರೆ? ಬಾಕಿ ದಿವಸ ಬೇರೆ ದಿವಸ ಎಂಜಾಯ್ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಮಂಡೇ ಬನ್ನಿ ಅಂತ ಕೆಲಸ ಮಾಡಲಿಕ್ಕೆ ನಿಮಗೆ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ಯಾವುದೋ ಪಠ್ಯದ ಚಟುವಟಿಕೆ ಯಾವುದೋ ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೊಂದು ಬ್ರೇಕ್ ಸಿಕ್ಕಿದಾಗ ಆಗ್ತದೆ. ಸೊ ಕಂಟಿನ್ಯೂಸ್ ಓದ್ತಾ ಇದ್ರೆ ಕಡೆಗೆ ಅದು ಓದಿದ್ದು ಕೂಡ ಮರ್ತೋಗೋ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ಪಠ್ಯೇತರ ಜೊತೆ ಯಾವುದೋ ಒಂದು ಸಂಗೀತವೇ ಇರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಅಥವಾ ಭಾಷಣವೇ ಇರ್ಬೋದು, ಅಥವಾ ಇದರ ಕ್ವಿಜ್ ಕಾಂಪಿಟೇಷನ್ ಇರ್ಬೋದು, ಯಾವುದೋ ಒಂದು ಅಳವಡಿಸ್ಕೊಂಡ್ರೆ ಇದರಲ್ಲಿ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಉಂಟು. ಮತ್ತು ಈ ಪಠ್ಯೇತರ ಚಟುವಟಿಕೆಯಿಂದ ನಾವು ಓದುವುದಕ್ಕೆ ಅಥವಾ ಮಕ್ಕಳು ಓದೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಅದನ್ನು ಎಲ್ಲರೂ ಕೂಡ ಪೇರೆಂಟ್ಸ್ಗಳು ಜೊತೆಗೆ ಟೀಚರ್ಗಳು, ನಾನು ಹೇಳಿದಾಗೆ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಟ್ಯಾಲೆಂಟನ್ನು, ಅದನ್ನು ಪೋಷಿಸುವಂಥ ಕೆಲಸ ಮಾಡಬೇಕಾಗಿರೋದು ನಾವು ಪೇರೆಂಟ್ಸ್ಗಳು. ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಕಡೆದಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಯಾಕಂದರೆ ಮುಖ್ಯಸ್ಥರಿದ್ದಾರೆ, ಕೆವಿನ್ ಕೂಡ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಅಂದರೆ ಮಕ್ಕಳ ಕಾರ್ಯಕ್ರಮ ಇನ್ನಷ್ಟು ಬರಲಿ, ಎಲ್ಲರೂ ಕೂಡ ಮನೋರಂಜನೆ ಸಿಗುವಂಥ ಆಗಲಿ, ಜೊತೆಗೆ ಅವರು ಕಲಿಕೆಗೆ ಅವರಿಗೆ ಅವಕಾಶ ಸಿಗುವಂಥ ಆಗಲಿ ಅಂತ ಆಶಿಸ್ತಾ ಇದ್ದೇನೆ. ಸೊ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಾನು ಅಲ್ವಿನವರು ಬಿಟ್ಟರೆ, ಅವ್ರನ್ನ ಬಿಟ್ಟು ಮಾತಾಡಿದ್ರೆ ಅದು ತುಂಬ ನಾನು ಸ್ವಾರ್ಥಿಯಾದಾಗ್ತದೆ. ಯಾಕಂದರೆ ಅವರ ಕಾರ್ಯಕ್ರಮ ನಡೆಸುವ ಶೈಲಿ, ಎಲ್ಲ ಪ್ರೋಗ್ರಾಮ್ ನೋಡ್ಲಿಕ್ಕೆ ಆಗಿದ್ರು ಕೂಡ ಕೆಲವೊಂದು ಎಪಿಸೋಡ್ ನೋಡಿದ್ದೇನೆ ಸರ್, ಅಂದರೆ ಸಮಯ ಸಿಕ್ಕಾಗ ನೋಡಿದ್ದೇನೆ. ನೀವು ಮಾತಾಡುವಂಥ ಶೈಲಿ, ಮಕ್ಕಳಿಗೆ ಹುರಿದುಂಬಿಸುವಂಥ ಶೈಲಿ, ನೀವು ಮಾತಾಡುವಾಗಲೇ ಮಕ್ಕಳಿಗೆ ಒಂದ್ಸಲ ಧೈರ್ಯ ಬರ್ತದೆ. ಯಾರು ಕೂಡ ಎದುರು ಓಡುವಂಥ ಕೆಲಸ ಯಾರೂ ಮಾಡೋದಿಲ್ಲ. ಇಲ್ಲಿ ಇರೋದೇ ಯಾರು ಮಕ್ಕಳು ಕೇಳಿದ್ರು ಕೂಡ ಅಲ್ವಿನವರನ್ನು ನೋಡಿದ ತಕ್ಷಣ ಎದುರು ಹೋಗಬೇಕು ಅಂತ ಇಲ್ಲ. ಕೆಲವು ಟೀಚರ್ಗಳು ಇರ್ತಾರೆ, ಅವ್ರು ನೋಡಿದ ತಕ್ಷಣ ಮಕ್ಕಳು ಮಾತಾಡಬೇಕಾ ಬೇಡ ಅಂತ ಅನಿಸುತ್ತೆ. ಹಾಗೆ ಆ ಥರ ಅಲ್ಲ ಇವರು ಮಾಸ್ಟ್ರು ಜೊತೆಗೆ ಕ್ವಿಜ್ ಮಾಸ್ಟ್ರು ಎರಡು ಕೂಡ ಆಗಿರೋದ್ರಿಂದ ಮಕ್ಕಳ ಭಾವನೆ ಗೊತ್ತುಂಟು ಅವರಿಗೆ. ಕ್ವಿಜ್ ಮಾಸ್ಟರ್ ಆಗಿ ಹೇಗೆ ಕ್ವಿಜ್ ಕೊಡಿಸಿಕೊಡ್ಬೇಕಂತ ಗೊತ್ತುಂಟು, ಅದರ ಅಚ್ಚುಕಟ್ಟಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಮಗೂ ಕೂಡ ನಾನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನಮ್ಮ ಮಾಹೆ ಸಂಸ್ಥೆ ಯಾವಾಗಲೂ ಹೇಳೋದುಂಟು, ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗೆ ನಾವು ಯಾವತ್ತೂ ಕೂಡ ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ. ಅದರ ಭಾಗವಾಗಿ ಇದನ್ನು ಕೂಡ ಅವ್ರು ಸ್ಪಾನ್ಸರ್ ಮಾಡಿರ್ಬೋದು. ಸೊ ಅದಕ್ಕೋಸ್ಕರ ಮಾಹೆ ಸಂಸ್ಥೆಗೆ ಕೂಡ ನಾನು ಅಲ್ಲಿಯ ಸಂಸ್ಥೆ ಉದ್ಯೋಗಿ ಆದರೂ ಕೂಡ ಮತ್ತೊಮ್ಮೆ ಮಾಹೆ ಸಂಸ್ಥೆ ಕೂಡ ಇಂಥ ಕಾರ್ಯಕ್ರಮ ಸ್ಪಾನ್ಸರ್ ಮಾಡಲಿಕ್ಕೆ ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕಡೆಯದಾಗಿ ಇದು ತುಂಬ ಸಂತೋಷದ ಗಳಿಗೆ, ಅಂದರೆ ಇಂಥ ಅವಕಾಶ ಯಾರಿಗೂ ಸಿಗುವುದಿಲ್ಲ. ಅಂತಂದರೆ ಮಗನಿಗೆ ಅಪ್ಪದ್ದು ಪ್ರೈಸ್ ಕೊಡುವಂಥದ್ದು, ಅದು ಅಪ್ಪನಿಂದ ಮಗ ಪ್ರೈಸ್ ಪಡೆಯುವಂಥದ್ದು, ಇಂಥ ಅವಕಾಶ ಯಾರಿಗೂ ಸಿಗುವುದಿಲ್ಲ. ಸೊ ಈ ಭಾಗ್ಯ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ, ಈ ಅವಕಾಶ ಕೊಟ್ಟಿದ್ದಕ್ಕೂ ಸಂತೋಷ ಪಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಇನ್ನು ಕ್ವಿಜ್ ಮಾಸ್ಟರ್ ಆಲ್ವಿನ್ ದಾಂತಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಸ್ಪರ್ಧೆಯಲ್ಲಿ ಎಲ್ಲಾ ವಿಭಾಗದ ಪ್ರಶ್ನೆಗಳು ಒಳಗೊಳ್ಳುವಂತೆ ಪ್ರಯತ್ನಿಸಿದ್ದೆ, ಅದಕ್ಕಾಗಿ ನಾನು ಅಧಿಕ ಓದುತ್ತಿದ್ದೆ. ಈ ಸ್ಪರ್ಧೆಯ ಕ್ವಿಜ್ ಮಾಸ್ಟರ್ ನಾನಾಗಿರುವುದಕ್ಕೆ ಖುಷಿ ಇದೆ ಎಂದರು. ಪರದೆಯ ಮೇಲೆ ಕಾಂಪಿಟೇಟರ್ಸ್ ಮತ್ತು ನಾನು ಮಾತ್ರ ಕಾಣ್ತೇನೆ. ಆ್ಯಕ್ಚುಲಿ ಪರದೆ ಹಿಂದೆ ಕೆಲಸ ಮಾಡಿದವರು ತುಂಬ ಮಂದಿ ಇದ್ದಾರೆ. ಚಾಣಕ್ಯ ಚಾಲೆಂಜ್ ಸೀಸನ್ 2 ಆದ ಮೇಲೆ ಬೇಡ ಇನ್ನೊಂದು ಬೇರೆ ಏನಾದರೂ ಮಾಡಿ ಅಂತ ಹೇಳುವಾಗ ಕೆವಿನ್ ಸರ್ ಹೇಳಿದ್ರು ಇಲ್ಲ ಮಾಡಬೇಕು ಅಂತ ಹೇಳಿ. ನಾನು ಹೇಳಿದೆ ಬೇಡ ಬೇರೆ ಏನೊಂದು ನೋಡುವ ಅಂತೇಳಿ ಅಂತ್ಯಾಕ್ಷರಿ ಮಾಡಿದೆವು. ಅದು ಮಾಡಿ ಇನ್ನೇನು ಮುಗಿಸುವಾಗ ಅಂತ ಹೇಳಿ ಕೆವಿನ್ ಸರ್ ಇದೊಂದು ಶುರು ಮಾಡಬೇಕು ಅಂತೇಳಿ. ಅದಕ್ಕೆ ಕಾರಣ ಕಿಶು ಸರ್ ಅವರು ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡುವ ರೀತಿ ಮತ್ತು ನಾವು ತಯಾರು ಮಾಡುವ ರೀತಿ ಭಾಳ ಖುಷಿಪಟ್ಟು, ಯಾಕಂದರೆ ಇಡೀ ಪ್ರಪಂಚ ತಿರುಗೋ
ತಿರುಗಾಡುವವರು, ಉನ್ನತ ಹುದ್ದೆಯಲ್ಲಿರುವವರು, ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಕೆವಿನ್ ಸರ್ ಮತ್ತು ಕಿಶು ಸರ್ ತಮಗಿಬ್ಬರು ಕೂಡ ನಾನು ಆಭಾರಿಯಾಗಿದ್ದೇನೆ. ಮತ್ತು ನಮ್ಮ ತಾಂತ್ರಿಕ ವರ್ಗ, ನಾನು ಮಾತ್ರ ಕಾಣ್ತೇನೆ, ನಮ್ಮ ಕ್ಯಾಮರಾಮ್ಯಾನ್ ಇದೆ, ರೆಕಾರ್ಡ್ ಸರ್ ಇದ್ದಾರೆ, ಸ್ಕೋರರ್ಸ್ ಇದ್ದಾರೆ, ಪ್ರಗತಿ ಇದ್ದಾರೆ, ಮತ್ತು ಎಲ್ಲ ನಾವು ಕೈ ಜೋಡಿಸಿ ಕೆಲಸ ಮಾಡಿದ್ದು. ಸೊ ಎಲ್ಲರಿಗೂ ಕೂಡ ಈ ಯಶಸ್ವಿಯ ಪಾಲು ಸಿಗಬೇಕು, ನನಗೊಬ್ಬನಿಗಂತಲ್ಲ. ಮತ್ತು ನಮ್ಮ ಸ್ಪಾನ್ಸರ್ಸ್ ಮಾಹೆ ಇರ್ಬೋದು, ಸಿಲಾಸ್ ಇರ್ಬೋದು, ಕಂಪ್ಯೂಟರ್ ಗ್ಯಾಲಕ್ಸಿ, ನ್ಯಾಚುರಿಯಾ, ಇವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಇವತ್ತು ಕ್ಯಾಶ್ ₹18,000 ಕೊಡಲಿಕ್ಕೆ ಸಾಧ್ಯವಾಗಿದೆ. ಕಳೆದ ಸೀಸನ್ನಲ್ಲಿ ನಾವು 15,000 ಕೊಟ್ಟದ್ದು. ಮುಂದೆ ತಾವು ಮನಸ್ಸು ಮಾಡಿದರೆ 25,000 ಕೊಡಲಿಕ್ಕೆ ಸಾಧ್ಯವಿದೆ, ತಾವು ಹುರಿದುಂಬಿಸಿದ್ರೆ. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ, ಸೈಲಾಸ್ PU ಕಾಲೇಜ್ ಉಡುಪಿ, ನ್ಯಾಚುರಿಯಾ ಮತ್ತು ಕಂಪ್ಯೂಟರ್ ಗ್ಯಾಲಕ್ಸಿ ಪ್ರಾಯೋಜಕರಾಗಿ ಸ್ಪರ್ಧೆಗೆ ಸಹಕರಿಸಿದರು. ಸ್ಪರ್ಧೆಯ ವಿಜೇತರಿಗೆ ₹18,000 ನಗದು, ಫಲಕ ಮತ್ತು ಪ್ರಮಾಣ ಪತ್ರ ಹಾಗೂ ದ್ವಿತೀಯ ಮತ್ತು ತೃತೀಯ ಬಹುಮಾನ ವಿಜೇತರಿಗೆ ₹12,000 ನಗದು ಹಾಗೂ ₹6,000 ನಗದು ದೊರಕಿತು. ವಿದ್ಯಾರ್ಥಿಗಳ ಬುದ್ಧಿಶಕ್ತಿಗೆ ಕೆಲಸ ಕೊಡುವ ಅತ್ಯುನ್ನತ ಕಾರ್ಯಕ್ರಮ ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಯಶಸ್ವಿಯಾಗಿ ಪೂರ್ಣಗೊಂಡಿತು. ಪ್ರತಿ ವರ್ಷವೂ ಕೂಡ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಚಿವರ್ಡ್ ಉಡುಪಿ ಒಂದಲ್ಲ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಇದೆ. ಅಂತೆಯೇ ಈ ಬಾರಿ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಅತಿ ಶೀಘ್ರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಚತುರ ಮಾತುಗಾರಿಕೆಗೆ ಇನ್ನೊಂದು ವೇದಿಕೆ ಸಿದ್ಧವಾಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ. ಕಾತುರದಿಂದ ಕಾಯ್ತಾ ಇರಿ. ದೈಚಿವರ್ಡ್ 24x7. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy,
a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276.